ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಮ ಅಪ್ಪಿಸ್ ಕುಕ್ಕರಿಯಲ್ಲಿ ವೆಜ್ ಸೂಪ್ ರೆಡಿಯಾಗಿದೆ. ಹೇಗೆ ಮಾಡೋದು? ವೆಜ್ ಸೂಪು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ಆಗಾಗ ವೆಜ್ ಸೂಪನ್ನು ಕುಡಿಸ್ತಾ ಇರಬೇಕು. ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಅದು ಹೇಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಹಾಗಾದರೆ ಮೊದಲಿಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದ್ಮೇಲೆ ಹೆಚ್ಕೊಂಡಿದ್ದೀನಿ ಚೆನ್ನಾಗಿ ಶುಂಠಿ, ಅದನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಕೋಬೇಕು. ಅದಾದಮೇಲೆ ದಾಲ್ಚಿನ್ನಿ ಎಲೆ. ನೆಕ್ಸ್ಟು ಅರ್ಧ ಈರುಳ್ಳಿ ಹೆಚ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಣ. ನೆಕ್ಸ್ಟು ಕೆಮ್ಮು, ಶೀತ, ನೆಗಡಿ, ಜ್ವರ ಎಲ್ಲ ಬಂದಾಗ ಈ ಸೂಪ್ಗಳನ್ನು ಮಾಡಿ ಕುಡಿತಾ ಇದ್ರೆ ರೋಗಗಳು, ಚಿಕ್ಕ ಪುಟ್ಟ ರೋಗಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ತರಕಾರಿಗಳನ್ನ ಹಾಕ್ತಾ ಹೋಗೋಣ. ಕ್ಯಾರೆಟು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಕೋಸು, ಆಮೇಲೆ ಬೀನ್ಸು, ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಕೋಬೇಕು. ಎಲ್ಲನೂ ತೊಳೆದು ಹಾಕಬೇಕು. ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಹಾಕ್ತೀವಲ್ಲ, ಯಾವ ತರಕಾರಿ ಕೂಡ ಮುಕ್ಕಾಲು ಭಾಗ ಬೆಂದರೆ ಸಾಕು, ಜಾಸ್ತಿ ಬೇಯಬಾರ್ದು. ತುಂಬ ಬೆಂದರೆ ಚೆನ್ನಾಗಿರಲ್ಲ. ಬಾಯಿಗೆ ಸ್ವಲ್ಪ ಹಸಿನೇ ಸಿಗ್ತಾ ಇರಬೇಕು. ಅದಕ್ಕೆ ಮುಕ್ಕಾಲು ಭಾಗದಷ್ಟು ತರಕಾರಿನ ಬೇಯಿಸ್ಕೊಳ್ಳೋಣ. ನೀವು ಆದಷ್ಟು ಹೆಚ್ಚು ತರಕಾರಿಗಳನ್ನ ಹಾಕ್ಕೊಂಡಷ್ಟು ನಿಮ್ಮ ಹೆಲ್ತಿಗೆ ಒಳ್ಳೆಯದು. ಆದರೆ ನಾನು ಇಷ್ಟು ಮಾತ್ರ ತರಕಾರಿ ಹಾಕ್ಕೊಂಡಿದ್ದೀನಿ. ನಾವು ಹಸಿ ತರಕಾರಿಗಳನ್ನ ತಿಂದಷ್ಟು ಒಳ್ಳೆಯದು. ಇನ್ನು ಕ್ಯಾರೆಟ್ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ತರಕಾರಿಗೆ ಉಪ್ಪು ನೀಟಾಗಿ ಹಿಡಿಬೇಕಲ್ಲ, ಅದಕ್ಕೆ ಮೊದಲಿಗೆ ಉಪ್ಪು ಹಾಕ್ಕೋಬೇಕು. ಈ ನಾವು ದಾಲ್ಚಿನ್ನಿ ಎಲೆ ಹಾಕ್ತೀವಲ್ಲ, ಅದ್ರ ಫ್ಲೇವರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಬರುತ್ತೆ ಸೂಪು. ಅದಕ್ಕೆ ನಾನು ದಾಲ್ಚಿನ್ನಿ ಎಲೆನ ಹಾಕ್ಕೊಂಡಿದ್ದೀನಿ. ನಿಮಗೆ ದಾಲ್ಚಿನ್ನಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಈಗ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ತರಕಾರಿ ಜೊತೆನೇ ಟೊಮೆಟೊ ಹಾಕ್ಕೋಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೋಬೇಕು. ಏನಕ್ಕೆ ಅಂತಂದರೆ ಬೇಗ ಬೆಂದ್ಬಿಡುತ್ತೆ ಟೊಮೆಟೊ ಅದ್ರ ಜೊತೆಗೆ ಹಾಕಿದರೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಟೊಮೆಟೊನ ಹಾಕ್ಕೋಬೇಕು. ಇನ್ನು ಟೊಮೆಟೊ ಜೊತೆಗೆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನೂ ಕೂಡ ಬೇಗನೆ ಹಾಕ್ಕೊಂಡ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕ್ಕೋಬೇಕು. ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರು ಚೂರು ಜಾಸ್ತಿ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಹಾಕ್ಕೋಬೋದು. ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋಣ. ಈ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕುದಿಲಿ. ನೀರೆಲ್ಲ ಹಾಕಿ ಆದಮೇಲೆ ಮುಚ್ಚಿಡೋಣ. ಒಂದು 3 ಮಿನಿಟ್ಸು ಹೀಗೆ ಮುಚ್ಚಿಡಬೇಕು, ಕುದಿಲಿ ಚೆನ್ನಾಗಿ. ಈಗ 1 ಚಮಚದಷ್ಟು ಅರರೂಟ್ ಪೌಡ್ರನ್ನು ತಗೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಸಾಕು ನೀರು. ನೀಟಾಗಿ ಕಲಿಸ್ಕೋಬೇಕು. ಗಂಟು ಉಳಿಬಾರ್ದು, ನೀಟಾಗಿ ಕಲಿಸ್ಕೋಬೇಕು. ಅರರೂಟ್ ಪೌಡ್ರ್ ಬದಲಿಗೆ ಕಾರ್ನ್ಫ್ಲೋರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಬಳಸೋದೇನಕ್ಕೆ ಅಂತ ಅಂದರೆ ಸೂಪ್ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂಥೇಳಿ. ನೀವು ಬಳಸ್ಬೋದು, ಇಲ್ಲ ಅಂತಂದರೆ ನಿಮಗೆ ಬೇಡ ಅಂತಂದರೆ ಆಪ್ಷನಲ್ ಅಷ್ಟೇ. ಈಗ ಏನಾಗಿದೆ ಅಂಥೇಳಿ ನೋಡೋಣ. ಕುದ್ದಿದೆ. ನಾನು ಆಗಲೇ ಹೇಳಿದೆ ತರಕಾರಿ ಜಾಸ್ತಿ ಬೇಯಬಾರ್ದು ಅಂತ. ಈಗ ಕಲಸಿಟ್ಟಿದ್ನಲ್ಲ ಅರರೂಟ್ ಪೌಡ್ರನ್ನ, ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಕಾರ್ನ್ಫ್ಲೋರು, ಎರಡೂ ಕೂಡ ಆಪ್ಷನಲ್ಲು. ನಿಮಗೆ ಬೇಕಾದರೆ ಬಳಸ್ಬೋದು. ಇದು ಗಟ್ಟಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಬಳಸಿದ್ದೀನಿ. ನೋಡಿ, ಹಾಕಿದ ತಕ್ಷಣವೇ ಒಂಥರ ಗಟ್ಟಿ ಆಗ್ತಾ ಇದೆ. ಸೂಪ್ ಗಟ್ಟಿ ಇದ್ರೇ ಚೆನ್ನಾಗಿರುತ್ತಲ್ಲ. ಸ್ವಲ್ಪ ಹೀಗೆ ತಿರ್ಸ್ತಾನೆ ಇದ್ದರೆ ಅದು ಗಟ್ಟಿ ಆಗುತ್ತೆ. ಸೂಪ್ ಹದಕ್ಕೆ ಬಂದ ತಕ್ಷಣ ಸ್ಟಾಪ್ ಮಾಡಿದರೆ ಆಯಿತು. ಸೂಪ್ ಕೂಡ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸೂಪ್. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ ಸೂಪು. ಕಾಳು ಮೆಣಸಿನ ಪೌಡ್ರ್ ಹಾಕಿದ್ದೀನಲ್ಲ, ಅದ್ರದ್ದು ಸ್ಮೆಲ್ಲು, ಅದ್ರ ಫ್ಲೇವರು, ಈವನ್ ಈ ದಾಲ್ಚಿನ್ನಿ ಎಲೆ ಫ್ಲೇವರು ಎಲ್ಲ ನೀವು ಕುಡಿಬೇಕಾದ್ರೆ ದಾಲ್ಚಿನ್ನಿ ಎಲೆನ ತೆಗೆದಿಟ್ರೆ ಆಯಿತು. ಪರ್ಫೆಕ್ಟಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ನೀವು ಕೂಡ ಒಂದು ಸಾರಿ ಮನೇಲಿ ಇದನ್ನು ಟ್ರೈ ಮಾಡಿ ಆದಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.